ಮನೆಗೆ ಹೋಗಲ್ವಾ? ಮನೆ ಯಾಕೇನಾದರೂ ಪ್ರಾಬ್ಲಮ್ಮಾ? ಮೀರಾ, ನಾನೇನು ಕೇಳಬೇಡ. ಮನೆಗೆ ಹೋಗೋಕೆ ಲೇಟ್ ಆಗ್ತಿತ್ತಲ್ಲ, ಅದಕ್ಕೆ ಕೇಳಿ. ನೋಡು, ನನ್ನ ಹತ್ರ ಮನೆ ವಿಷಯ ತೆಗಿಬೇಡ. ನನಗಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲಿರ್ಬೇಕು ಅಂತಲೇ ಏನಿಲ್ಲ. ಬೇಡ ಅಂತ ಹೇಳು, ಯಾವ್ದಾದ್ರು ಬಾರ್ಗೆ ಹೋಗ್ತೀನಿ. ರಾಘವ್, ಪ್ಲೀಸ್ ಕೂತ್ಕೋ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಇದು ನಿನ್ನ ಮನೆನೇ. ಈ ಮನೆ ನಂದಲ್ಲ. ಇದು ಯಾವತ್ತೋ ನಿನ್ನ ಪಾಲಿಗೆ ಬಂದಾಯ್ತು. ನನ್ನ ಪಾಲಿಗೆ ಬಂದಿದ್ದ ನಿನ್ನನ್ನೇ ನಾನು ಬಿಟ್ಕೊಟ್ಬಿಟ್ಟೆ. ಅಂಥದ್ರಲ್ಲಿ ಈ ಮನೇನ ಇಟ್ಕೊಂಡು ಏನು ಮಾಡಲಿ? ಅದು ನಿನ್ನ ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ವಲ್ಲ. ಹೋಗ್ಲಿ ಬಿಡು, ನಾನೇನೇನೋ ಮಾತಾಡ್ತಾ ಇದ್ದೀನಿ. ಅದು ಸರಿ, ನೀನು ಯಾಕೆ ಮತ್ತೆ ಇಷ್ಟೊಂದು ಕುಡಿತಾ ಇದೆಯಾ? ನೀನು ಈ ರೀತಿ ಕುಡಿತಾ ಇರೋದು ನನಗಿಷ್ಟ ಆಗ್ತಿಲ್ಲ. ನಾನು ಮುಂಚಿನ ಥರ ಇಲ್ಲ ರಾಘವ್. ನಿನ್ನ ಮೇಲಿನ ಕನಸನಿಂದ ಹೇಳ್ತಾ ಇದ್ದೀನಿ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗತ್ತೆ? ಕುಡಿಯೋದ್ರಿಂದ ಎಲ್ಲ ಬಗೆಹರಿಯುತ್ತೆ ಅನ್ನೋದು ನಿನ್ನ ಭ್ರಮೆ. ನನಗೆ ಅನ್ನಿಸ್ತಾ ಇದೆ ನಿನ್ಗೇನೋ ಪ್ರಾಬ್ಲಮಲ್ಲಿ ಇದೆಯಾ ಅಂತ. ಕುಡಿಯೋದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ರಾಘವ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.